ಒಂದು ಸಾರಿ ಲೈನ್ ಆದಮೇಲೆ ಅದನ್ನು ಮತ್ತೆ ತಗೋತಾ ಇದ್ವಿ. ಇವಾಗ ಯಾವುದೇ ಹೊಸ ಯೋಜನೆಗಳು ವಿದ್ಯುದ್ದೀಕರಣ ಮಾಡಿಕೊಂಡೇ ನಾವು ಯೋಜನೆಗಳನ್ನು ಮುಗಿಸ್ತಾ ಇದ್ದೀವಿ. ಗದಗ ಉಡ್ಗಿ ಡಬ್ಲಿಂಗ್ ಕಾಮಗಾರಿ 284 ಕಿಲೋಮೀಟ್ರ್ 1900 ಕೋಟಿ. ಈ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರ ಡಬ್ಲಿಂಗ್ ಯಾವ್ಯಾವುದಿದೆ, ವಿದ್ಯುತ್ ಶಕ್ತಿ ಯಾವ್ಯಾವುದಿದೆ ಮತ್ತು ಕಾಮಗಾರಿಗಳು ಯಾವ್ಯಾವ ನಡೀತವೆ ಎಕ್ಸೆಪ್ಟ್ ಅಕ್ವಿಜೇಷನು, ಬಾಕಿ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಕೊಡ್ತಾ ಇದ್ದೀವಿ. ಅದನ್ನು ಹೊಸ ಇದು ಮಾಡಿ ಹೇಗಾರು ಮಾಡಿ ಯೋಜನೆಗಳು ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡಿದ್ದೀವಿ. ಮತ್ತು NTPC ಹಾಗೂ ರೈಲ್ವೆ ವೆಚ್ಚ ಹಂಚಿಕೆ 239 ಕಿಲೋಮೀಟ್ರ್ ಈಗಾಗಲೇ ದುಡ್ಡು ಕೊಟ್ಟು NTPC ನಮ್ಮ ಜೊತೆ ಸೇರಿಕೊಂಡು ಅದನ್ನು ಪೂರ್ಣಗೊಳ್ತಾ ಇದ್ದೀವಿ. ಅದಕ್ಕೊಂದು ದಾರಿ ಕೊಡ್ತಾ ಇದ್ದೀವಿ. ಆಲಮಟ್ಟಿ ಬಾಗಲಕೋಟೆ 35 ಕಿಲೋಮೀಟ್ರ್ ಜೂನ್ 25ಕ್ಕೆ ನಾವು ಮತ್ತು ಆಲಮಟ್ಟಿ ಒಂದಾಲ 9 ಕಿಲೋಮೀಟ್ರ್ 2026ಕ್ಕೆ ಇವೆರಡೂ ಕೂಡ ಮುಗಿಸ್ತೀವಿ. ಎಲ್ಲ ಯೋಜನೆಗಳು 2026 ಒಳಗಡೆ ಗದಗ ಹುಡುಗಿ ಡಬ್ಲಿಂಗ್ ಕಾಮಗಾರಿ ಎಲ್ಲವನ್ನು ಕೂಡ ಮುಗಿಸಿ ಇದನ್ನು ಕೂಡ ಲೋಕಾರ್ಪಣೆ ಮಾಡಿ ಎಲೆಕ್ಟ್ರಿಫಿಕೇಷನ್ ಮುಗ್ತೀವಿ. ಇವುಗಳ ಜೊತೆಗೆ ಮೊನ್ನೆ ನಾವು ಆಲಮಟ್ಟಿ ಯಾದಗಿರಿ 162 ಕಿಲೋಮೀಟ್ರ್ ಅದು ಜೇವರ್ಗಿ ಮೇಲೆ ಹೋಗ್ತಕ್ಕಂಥ ಒಂದು ಇದು. ಇನ್ನೊಂದು 73 ಕಿಲೋಮೀಟ್ರು 162 ಕಿಲೋಮೀಟ್ರು ಆಲಮಟ್ಟಿ ಯಾದಗಿರಿ ಆದರೆ ಭದ್ರಾವತಿ ಚಿಕ್ಕಜಾಜೂರು ಅದು ಕೂಡ 73 ಕಿಲೋಮೀಟ್ರ್ ಇವೆರಡೂ ಕೂಡ ಸರ್ವೆ ಕಾರ್ಯ ಮುಗಿತಾ ಇದೆ. ಅದನ್ನು DPRಗೂ ಕೂಡ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾದಗಿರಿ ಸನ್ಮಾನ್ಯ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ, ರೈಲ್ವೆ ಮಂತ್ರಿಗಳಾಗಿದ್ದಾಗ ಒಂದು ಕಾರ್ಖಾನೆಯನ್ನು ಮಾಡಿ 160 ಎಕರೆ ಜಾಗವನ್ನು ಕೊಡಿಸಿದ್ರು. ಅದರಲ್ಲಿ ನಮಗೆ ವರ್ಷಕ್ಕೆ ಒಂದು ತಿಂಗಳಿಗೆ 50 ಅಂಡರ್ ಫ್ರೇಮ್ಗಳು ಈ ರೈಲ್ವೆ ಬೋಗಿ ಮಾಡಬೇಕಾದ್ರೆ ಕೆಳಗಡೆ ಕೂರಿಸ್ತಕ್ಕಂಥ ಮೆಟೀರಿಯಲ್ 50 ತಯಾರಾಗ್ತಾಯಿತ್ತು. ನಾನು ಇವತ್ತಿನ ನಮ್ಮ ಲೋಕಸಭಾ ಸದಸ್ಯ ಆಗಿದ್ದಂಥ ಮಿತ್ರರಾದ ರಾಧಾಕೃಷ್ಣ ಅವರೇ ಜಾಗಕ್ಕೆ ಹೋಗಿದ್ವಿ. ಅದಾದಮೇಲೆ ಅಧಿಕಾರಿಗಳಿಗೆ ಸೀರಿಯಸ್ ಆಗಿ ಹೇಳಿ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿದ್ವಿ. ಅದನ್ನು ಅಪ್ಗ್ರೇಡ್ ಮಾಡಿ ಕನಿಷ್ಠ ಆ ಭಾಗದಲ್ಲಿ ಇರ್ತಕ್ಕಂಥ ಯಾರು ಅರ್ಹತೆ ಇದೆ ಒಂದು 500 ಜನಕ್ಕೆ ಅದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ 200 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀವಿ. ಅದು ಮಾಡೋದ್ರಿಂದ ತಿಂಗಳಿಗೆ 250ರಿಂದ 300 ಅಂಡರ್ ಫ್ರೇಮ್ಗಳು ಮಾಡ್ಬೋದು. ಬೇರೆ ಬೇರೆದು ಏನೇನು ಮಾಡಬೇಕು ಅಂತ ಚಿಂತನೆ ಮಾಡೋದಕ್ಕೆ ಒಂದು ಒಳ್ಳೆಯ ಹಿರಿಯ ಅಧಿಕಾರಿಯನ್ನು ಅನುಭವ ಇರ್ತಕ್ಕಂಥವ್ರನ್ನ ಹಾಕಿದ್ದೇನೆ. ಅದಕ್ಕೂ ಕೂಡ ಹೆಚ್ಚಿನ ಸಾಧ್ಯತೆ ಕೊಂಡು 160 ಎಕರೆ ಇದೆ, ಅದು ಕೂಡ ಮಾಡ್ತಾಯಿದ್ದೀವಿ. ಸುಮಾರು 61 ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣಗಳನ್ನು 1,900-2,000 ಕೋಟಿ ರೂಪಾಯಿನಲ್ಲಿ ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ROB RUB 100ಕ್ಕೆ 100 ನಾವೇ ಖರ್ಚು ಮಾಡ್ತಾಯಿದ್ದೀವಿ. ದೇಶ ಬೆಳೆದಂತೆಲ್ಲ ರೈಲ್ವೆ ಇಲಾಖೆಗಳು ಕೂಡ ತನ್ನ ಕರ್ತವ್ಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ 2025 ಇಡೀ ರೈಲ್ವೆ ಇಲಾಖೆ ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಕಡೆ ಕೂಡ ಎಲೆಕ್ಟ್ರಿಫಿಕೇಷನ್ ಇಲ್ದಿರ ಪೂರ್ತಿ ಮಾಡಬೇಕು ಅಂತ ಹೇಳಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಮಗೆ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ನಾವು ಓಡಾಡ್ತಾ ಇದ್ದೀವಿ. 2025 ಎಲ್ಲೆಲ್ಲಿ ಲೈನ್ಗಳು ಇವತ್ತಾಗಲೇ ರೆಡಿ ಆಗಿದೆ, ಎಲ್ಲೆಲ್ಲಿ ಸುಮಾರು ವರ್ಷದಿಂದ ಆಗಿರಲಿಲ್ಲ, ಎಲ್ಲವನ್ನು ಕೂಡ ನಾವು ಎಲೆಕ್ಟ್ರಿಫಿಕೇಷನ್ ಮಾಡಿ ರಾಜ್ಯದಲ್ಲಿ ಎಲೆಕ್ಟ್ರಿಫಿಕೇಷನ್ ಮಾಡೋದ್ರಿಂದ ನಮಗೆ ಡೀಸೆಲ್ಲೇ ಒಂದು ವರ್ಷಕ್ಕೆ ಕನಿಷ್ಠ 17-18 ಸಾವಿರ ಕೋಟಿ ರೂಪಾಯಿ ಉಳಿತು. ವಾಯು ಮಾಲಿನ್ಯ ತುಂಬ ಕಡಿಮೆ ಆಯಿತು, ತುಂಬ ಕಡಿಮೆ ಆಗ್ತದೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದೇ ಭಾರತ್ ಟ್ರೈನು 10 ಆಗಿತ್ತು, ಮತ್ತು ಇವಾಗ ಬೆಂಗಳೂರಿಂದ ಮಂಗಳೂರಿಗೂ ಕೂಡ ತುಂಬ ಬೇಡಿಕೆ ಬಂತು, ಮತ್ತು ಬೆಳಗಾವಿಗೂ ಕೂಡ ಬೇಡಿಕೆ ಬಂದಿದೆ. ಇವೆರಡನ್ನು ಕೂಡ ಶೀಘ್ರದಲ್ಲೇ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ಬೀದರು, ಗುಲ್ಬರ್ಗ ಈ ಭಾಗಕ್ಕೆ ಸ್ಲೀಪರ್ ಒಂದು ಟ್ರೈನನ್ನು ಕೊಡಬೇಕು ಅನ್ನೋ ಮಾತನ್ನು ಬೀದರ್ನ ನಮ್ಮ ಬಹುತೇಕ ನಮ್ಮ ಅಲ್ಲಿಯ ಬುದ್ಧಿಜೀವಿಗಳು ಮತ್ತು ಹಿರಿಯರು ಭಾಗದ ಸಾಮಾನ್ಯ ಜನ ಒತ್ತಾಯ ಮಾಡಿದ್ದಾರೆ. 50 ಒಂದೇ ಭಾರತ್ ಟ್ರೈನ್ ಸ್ಲೀಪರು ರೆಡಿ ಆಗ್ತಾಯಿದೆ, ಅದು ಬೆಂಗಳೂರಿನಲ್ಲಿ ರೆಡಿ ಆಗ್ತಾಯಿದೆ. ನಾನು ಕೂಡ ಸಾಕಷ್ಟು ಬಾರಿ ಹೋಗಿ ಬಂದಿದ್ದೀನಿ. ಅದರಲ್ಲಿ ಬೆಂಗಳೂರಿಗೂ ಕೂಡ ಸಾಕಷ್ಟು ಪಾಲನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕರ್ನಾಟಕಕ್ಕೆ ನಾವು ಮಾಡ್ತೀವಿ. ಸ್ವದೇಶಿ ನಿರ್ಮಿತ ಕವಚ್ ಅದನ್ನು ಒಂದು ಸಾರಿ ನೀವು ಮತ್ತೆ ಮಾಧ್ಯಮದವರು ನಾವೆಲ್ಲ ಇದಾದಮೇಲೆ ನಿಮಗೆ ಕರ್ಕೊಂಡು ಹೋಗ್ತೀವಿ. ಒಂದು 4 ಜನಕ್ಕೆ ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗೋದು. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ
ವಂದೇ ಭಾರತ್ ಮೇಕ್ ಇನ್ ಇಂಡಿಯಾ ಇದಾದ ಮೇಲೆ ತಾಂತ್ರಿಕವಾಗಿ ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಶ್ರಮ ವಹಿಸಿದ್ದಾರೆ ಅದನ್ನು ಕೂಡ ನಾವು ಇವಾಗಲೇ ಪ್ರಯೋಗಾರ್ಥವಾಗಿ ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು 10,000 ಹೊಸ ಬೋಗಿಗಳನ್ನು ತರ್ತಾ ಇದ್ದೀವಿ, ರೆಡಿ ಇದೆ. ಹಂತ ಹಂತವಾಗಿ ನಾವು ಹಳೆ ಬೋಗಿಗಳೇನಿದೆ ಇದು ಸುಮಾರು ತಾತನ ಕಾಲದಿಂದ ಇತ್ತು, ಇದ್ರ ಬಗ್ಗೆ ಯಾರೂ ಚಿಂತನೆಯನ್ನು ಮಾಡಿರಲಿಲ್ಲ. ಸನ್ಮಾನ್ಯ ಅದು ಸಾಮಾನ್ಯರಿಗೋಸ್ಕರವಾಗಿ ಜನರಲ್ ಕೋಚ್ಗೋಸ್ಕರವಾಗಿ 10,000 ಬೋಗಿಗಳನ್ನು ನಾವು ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ 15,000 ಕಿಲೋಮೀಟರ್ ಕವಚ ಎನ್ನುವ ತಂತ್ರಜ್ಞಾನವನ್ನು ಅಳವಡಿಸಿ ಸುಮಾರು 1,700 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.